ಅಧ್ಯಾಯ 1. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌಕನಾದಿ ಮುನಿಗಳು ಸೂತ ಪುರಾಣಿಕರನ್ನು ಕುರಿತು, ಗುರುಗಳೇ, ಕಲಿಯುಗದಲ್ಲಿ ಮಾನವರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಇವರ ಇಷ್ಟಾರ್ಥಗಳು ಸಿದ್ಧಿಸಲು ಮತ್ತು ಮೋಕ್ಷ ಪಡೆಯಲು ಯಾವುದಾದರೂ ಸುಲಭವಾದ ಮಾರ್ಗವಿದ್ದರೆ ತಿಳಿಸಿ ಎಂದು ಕೇಳಿದರು. ಆಗ ಸೂತರು, ಮುನಿಗಳೇ, ಇದೇ ಪ್ರಶ್ನೆಯನ್ನು ನಾರದರು ವೈಕುಂಠದಲ್ಲಿ ಶ್ರೀಮನ್ನಾರಾಯಣನಿಗೆ ಕೇಳಿದ್ದರು. ಆಗ ಭಗವಂತನು ಹೇಳಿದ ಅದ್ಭುತವಾದ ವ್ರತವೇ ಶ್ರೀ ಸತ್ಯನಾರಾಯಣ ವ್ರತ. ಇದನ್ನು ಯಾರು ಬೇಕಾದರೂ ಯಾವುದೇ ದಿನ, ಮುಖ್ಯವಾಗಿ ಹುಣ್ಣಿಮೆ, ಏಕಾದಶಿ ಅಥವಾ ಸಂಕ್ರಾಂತಿ ಎಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಬಹುದು. ಗೋಧಿ ಅಥವಾ ಅಕ್ಕಿ ಹಿಟ್ಟು, ಹಾಲು, ಸಕ್ಕರೆ, ಬಾಳೆಹಣ್ಣು, ತುಪ್ಪ ಸೇರಿಸಿ ಸಪಾದ ಭಕ್ಷ್ಯ ಪ್ರಸಾದವನ್ನು ತಯಾರಿಸಿ ಬಂಧು ಮಿತ್ರರೊಡನೆ ಪೂಜೆ ಸಲ್ಲಿಸಿ ಕತೆ ಕೇಳಿ ಪ್ರಸಾದ ಸ್ವೀಕರಿಸಿದರೆ ಸಕಲ ಕಷ್ಟಗಳು ದೂರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ವಿವರಿಸಿದರು. ಅಧ್ಯಾಯ 2. ಕಾಶಿಯಲ್ಲಿ ಬಡ ಬ್ರಾಹ್ಮಣನೊಬ್ಬನಿದ್ದನು. ಅವನು ಪ್ರತಿದಿನ ಹಸಿವಿನಿಂದ ಬಳಲುತ್ತಾ ಭಿಕ್ಷೆ ಬೇಡುತ್ತಿದ್ದನು. ಭಕ್ತನ ಕಷ್ಟವನ್ನು ನೋಡಲಾರದ ಭಗವಂತನು ಒಬ್ಬ ಮುದುಕನ ವೇಷದಲ್ಲಿ ಬಂದು, ಎಲೈ ವಿಪ್ರನೇ, ನೀನು ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಆಚರಿಸು, ನಿನ್ನ ದಾರಿದ್ರ್ಯವು ಕಳೆಯುವುದು ಎಂದು ಉಪದೇಶಿಸಿದನು. ಬ್ರಾಹ್ಮಣನು ಮರುದಿನವೇ ಸಂಕಲ್ಪ ಮಾಡಿ ಭಿಕ್ಷೆಯಲ್ಲಿ ಬಂದ ಹಣದಿಂದಲೇ ವ್ರತವನ್ನು ಆಚರಿಸಿದನು. ಇದರ ಫಲವಾಗಿ ಆತನು ಶ್ರೀಮಂತನಾದನು. ಇದನ್ನು ಕಂಡ ಕಟ್ಟಿಗೆ ಮಾರುವವನೊಬ್ಬ ಸದಾನಂದ ಬ್ರಾಹ್ಮಣನಿಂದ ವ್ರತದ ಮಹತ್ವವನ್ನು ತಿಳಿದುಕೊಂಡನು. ತಾನು ಮಾರಿದ ಕಟ್ಟಿಗೆಯಿಂದ ಬಂದ ಹಣದಲ್ಲಿ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಇದರಿಂದ ಅವನ ಬಡತನವು ನೀಗಿ ಅವನು ಕೂಡ ದೊಡ್ಡ ಶ್ರೀಮಂತನಾಗಿ ಸುಖಜೀವನವನ್ನು ನಡೆಸಿದನು. ಹಿಂದೆ ಸಾಧು ಎಂಬ ವರ್ತಕನಿದ್ದನು. ತೀರ್ಥಯಾತ್ರೆ ಮಾಡುತ್ತಾ ನದಿ ತೀರದಲ್ಲಿ ಬ್ರಾಹ್ಮಣನು ವ್ರತ ಮಾಡುವುದನ್ನು ಕಂಡನು. ತನಗೆ ಮಕ್ಕಳಿಲ್ಲದ ಕಾರಣ ತನಗೆ ಮಕ್ಕಳಾದರೆ ತಾನು ಈ ವ್ರತವನ್ನು ಆಚರಿಸುತ್ತೇನೆ ಎಂದು ಸಂಕಲ್ಪ ಮಾಡಿದನು. ಭಗವಂತನ ಕೃಪೆಯಿಂದ ಅವನ ಪತ್ನಿ ಲೀಲಾವತಿಗೆ ಹೆಣ್ಣು ಮಗು ಹುಟ್ಟಿತು. ಮಗುವಿಗೆ ಕಲಾವತಿ ಎಂದು ಹೆಸರಿಟ್ಟರು. ಆದರೆ ವರ್ತಕನು ಮಗು ಹುಟ್ಟಿದಾಗ ವ್ರತ ಮಾಡದೆ ಮಗಳ ಮದುವೆಯ ಸಮಯದಲ್ಲಿ ಮಾಡುತ್ತೇನೆ ಎಂದು ಮುಂದೂಡಿದನು. ಕಲಾವತಿಗೆ ಮದುವೆಯಾಯಿತು. ಆದರೆ ವರ್ತಕನು ವ್ರತವನ್ನು ಮರೆತನು. ಆ ನಂತರ ಅವನು ತನ್ನ ಅಳಿಯನೊಂದಿಗೆ ವ್ಯಾಪಾರಕ್ಕೆ ರತ್ನಸಾರಾಪುರಕ್ಕೆ ಹೋದನು. ಅಲ್ಲಿ ರಾಜನ ಅರಮನೆಯಲ್ಲಿ ಕಳ್ಳತನವಾಯಿತು. ಕಳ್ಳರು ರಾಜಭಟರಿಗೆ ಹೆದರಿ ಕದ್ದ ಮಾಲನ್ನು ವರ್ತಕನ ಬಳಿ ಎಸೆದು ಹೋದರು. ರಾಜಭಟರು ವರ್ತಕ ಮತ್ತು ಅಳಿಯನನ್ನು ಕಳ್ಳರೆಂದು ಭಾವಿಸಿ ಸೆರೆಮನೆಗೆ ಹಾಕಿದರು. ಇತ್ತ ವರ್ತಕನ ಮನೆಯಲ್ಲಿ ದಾರಿದ್ರ್ಯ ಆವರಿಸಿತು. ಪತ್ನಿ ಮತ್ತು ಮಗಳು ಅನ್ನಕ್ಕೂ ಗತಿ ಇಲ್ಲದಂತಾದರು. ಆಗ ಕಲಾವತಿಯು ಒಂದು ವಿಷ್ಣು ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಕಂಡು ಮನೆಗೆ ಬಂದು ತಾಯಿಗೆ ವಿಷಯ ತಿಳಿಸಿದಳು. ಲೀಲಾವತಿಯು ತಕ್ಷಣವೇ ಸತ್ಯನಾರಾಯಣ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಳು. ಇದರ ಫಲವಾಗಿ ರಾಜನಿಗೆ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು, ವರ್ತಕರು ನಿರಪರಾಧಿಗಳು, ಅವರನ್ನು ಬಿಡುಗಡೆ ಮಾಡು ಎಂದು ಆಜ್ಞಾಪಿಸಿದನು. ರಾಜನು ಅವರನ್ನು ಬಿಡುಗಡೆ ಮಾಡಿ ಕಳೆದುಕೊಂಡ ದನಕ್ಕಿಂತ ಹೆಚ್ಚು ದನವನ್ನು ನೀಡಿ ಕಳುಹಿಸಿದನು. ವರ್ತಕ ಮತ್ತು ಅಳಿಯ ಹಡಗಿನಲ್ಲಿ ಊರಿಗೆ ಮರಳುತ್ತಿದ್ದರು. ಭಗವಂತನು ಇದನ್ನು ಪರೀಕ್ಷಿಸಲು ದಂಡಿ ಸ್ವಾಮಿಯ, ಅಂದರೆ ಸನ್ಯಾಸಿ ವೇಷದಲ್ಲಿ ಬಂದು ದೋಣಿಯಲ್ಲಿ ಏನಿದೆ ಎಂದು ಕೇಳಿದನು. ವರ್ತಕನು ಅಹಂಕಾರದಿಂದ ಅದರಲ್ಲಿ ಬರೀ ಎಲೆ ಮತ್ತು ಬಳ್ಳಿಗಳಿವೆ, ಅಂದರೆ ಲತೆ ಪತ್ರ ಎಂದು ಸುಳ್ಳು ಹೇಳಿದನು. ಸನ್ಯಾಸಿಯು ಹಾಗೆ ಆಗಲಿ ಎಂದನು. ಸ್ವಲ್ಪ ಸಮಯದ ನಂತರ ದೋಣಿ ಹಗುರವಾಯಿತು. ಪರಿಶೀಲಿಸಿದಾಗ ಅದರಲ್ಲಿ ನಿಜವಾಗಿಯೂ ಎಲೆ ಬಳ್ಳಿಗಳೇ ಇದ್ದವು. ವರ್ತಕನು ಗಾಬರಿಯಾಗಿ ದಂಡೆಯಲ್ಲಿದ್ದ ಸನ್ಯಾಸಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ಸನ್ಯಾಸಿಯು ಕರುಣೆಯಿಂದ ಮತ್ತೆ ಸಂಪತ್ತನ್ನು ಮರಳಿಸಿದನು. ವರ್ತಕನು ಊರಿಗೆ ತಲುಪಿದಾಗ ಸುದ್ದಿ ತಿಳಿದ ಪತ್ನಿ ಮತ್ತು ಮಗಳು ಪೂಜೆ ಮಾಡುತ್ತಿದ್ದರು. ಮಗಳು ಕಲಾವತಿಯು ಗಂಡನನ್ನು ನೋಡುವ ಅವಸರದಲ್ಲಿ ಪ್ರಸಾದವನ್ನು ಸ್ವೀಕರಿಸದೆಯೇ ಓಡಿ ಬಂದಳು. ಆಗ ಅವಳ ಗಂಡನಿದ್ದ ದೋಣಿ ನೀರಿನಲ್ಲಿ ಮುಳುಗತೊಡಗಿತು. ಅಶರೀರವಾಣಿಯೊಂದು ಕೇಳಿಸಿತು. ಯಾರು ಪ್ರಸಾದವನ್ನು ತಿರಸ್ಕರಿಸಿ ಬಂದರೋ ಅವರು ಪ್ರಸಾದ ಸ್ವೀಕರಿಸಿ ಬಂದರೆ ಮಾತ್ರ ಪತಿ ಉಳಿಯುತ್ತಾನೆ. ಕಲಾವತಿಯು ಮನೆಗೆ ಓಡಿ ಹೋಗಿ ಪ್ರಸಾದ ತಿಂದು ಬಂದಳು. ದೋಣಿ ಮತ್ತೆ ಮೇಲೆ ಬಂತು. ವರ್ತಕ ತನ್ನ ತಪ್ಪನ್ನು ಅರಿತು ಅಂದಿನಿಂದ ತಪ್ಪದೇ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ತುಂಗಧ್ವಜ ಎಂಬ ರಾಜನು ಒಮ್ಮೆ ಬೇಟೆಗೆ ಕಾಡಿಗೆ ಹೋದನು. ಅಲ್ಲಿ ಮರದ ಕೆಳಗೆ ಗೊಲ್ಲರು, ಅಂದರೆ ದನಗಾಹಿಗಳು, ಅತ್ಯಂತ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದರು. ರಾಜನು ಅಹಂಕಾರದಿಂದ ಅವರನ್ನು ಮಾತನಾಡಿಸದೆ ಅವರು ನೀಡಿದ ಪ್ರಸಾದವನ್ನು ಸ್ವೀಕರಿಸದೆ ಅಲ್ಲಿಂದ ಹೊರಟು ಹೋದನು. ಅರಮನೆಗೆ ಬರುವಷ್ಟರಲ್ಲಿ ಅವನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡಿದ್ದರು ಮತ್ತು ಅವನ ಪುತ್ರರು ಮರಣ ಹೊಂದಿದ್ದರು. ತಾನು ದೇವರ ಪ್ರಸಾದವನ್ನು ತಿರಸ್ಕರಿಸಿದ್ದೇ ಇದಕ್ಕೆ ಕಾರಣವೆಂದು ರಾಜನಿಗೆ ಅರ್ಥವಾಯಿತು. ಅವನು ತಕ್ಷಣವೇ ಕಾಡಿಗೆ ಹಿಂತಿರುಗಿ ಗೊಲ್ಲರ ಜೊತೆಗೂಡಿ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆ ಮಾಡಿದನು ಮತ್ತು ಪ್ರಸಾದ ಸ್ವೀಕರಿಸಿದನು. ಭಗವಂತನ ಕೃಪೆಯಿಂದ ಅವನಿಗೆ ರಾಜ್ಯ ಮತ್ತು ಪುತ್ರರು ಮರಳಿ ಸಿಕ್ಕರು. ಅವನು ಸುಖವಾಗಿ ರಾಜ್ಯಭಾರ ಮಾಡಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದನು. ಉಪಸಂಹಾರ, ಅಂದರೆ ಫಲಶ್ರುತಿ. ಸೂತ ಪುರಾಣಿಕರು ಹೇಳಿದರು, ಓ ಮುನಿಗಳೇ, ಯಾರು ಈ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ ಅಥವಾ ಓದುತ್ತಾರೋ, ಯಾರು ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೋ ಅವರ ಸಕಲ ಪಾಪಗಳು ನಾಶವಾಗುತ್ತವೆ. ಅವರು ಇಹಲೋಕದಲ್ಲಿ ಸುಖವನ್ನು, ಪರಲೋಕದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ನಮಃ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.